ಗದಗ ಜಿಲ್ಲೆಯ ಹಮ್ಮಗಿ ಬ್ಯಾರೇಜ್ನ ಕ್ರಸ್ಟ್ ಗೇಟ್ ಲೀಕೇಜ್ ಉಂಟಾಗ್ತಾ ಇದೆ. 26 ಗೇಟ್ಗಳ ಪೈಕಿ 12 ಗೇಟ್ಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ಮುಂಡರಗಿ ತಾಲೂಕಿನ ಹಮ್ಮಗಿ ಬ್ಯಾರೇಜ್ನಲ್ಲಿ ಅವ್ಯವಸ್ಥೆ ಉಂಟಾಗಿದೆ. 12 ಗೇಟ್ಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ರಬ್ಬರ್ ಸೀಲ್ ವೀಕ್ ಆಗಿ ಗೇಟ್ಗಳಿಂದ ನೀರು ಲೀಕೇಜ್ ಆಗ್ತಾ ಇದೆ. ಬ್ಯಾರೇಜ್ ಲೀಕೇಜ್ನಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯ ಅನ್ನದಾತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ, ವಿಜಯನಗರ, ಕೊಪ್ಪಳ ಭಾಗಕ್ಕೆ ಕುಡಿಯುವ ನೀರು ಪೂರೈಕೆ ಆಗುತ್ತೆ. 2012ರಲ್ಲಿ ನಿರ್ಮಾಣಗೊಂಡಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಮೊದಲೇ ಬಾರಿ ಮಳೆ ಮುಂಗಾರು ಬಹಳಷ್ಟು ಲೇಟ್ ಆಗಿದೆ. ಮಳೆ 1 ತಿಂಗಳು ತಡವಾಗಿ ಆಗಿದೆ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಲೀಕೇಜ್ ಆಗ್ತಾ ಇರೋದ್ರಿಂದಾಗಿ ರೈತರ ಆತಂಕ, ಸ್ಥಳೀಯರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಏನು ಸಿಂಗ್ಟಾಲೂರು ಬ್ಯಾರೇಜ್ ಇದೆ, ಹುಲಿಗುಡ್ಡೆ ಏತ್ ನೀರಾವರಿ ಇದೆ, ಅಲ್ಲಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಕಬ್ ಬಾಂದರ್ನಲ್ಲಿ ಸುಮಾರು 26 ಕ್ರಸ್ಟ್ ಗೇಟ್ಗಳನ್ನು ಜೋಡಣೆ ಮಾಡಿದ್ದಾರೆ. ನಾವು ಈಗಾಗಲೇ ಕಳೆದ ಸಾರಿ ನಾವು ಮನವಿಯನ್ನು ಮಾಡಿದ್ವಿ. ಅದೇ ಸ್ವತಃ ಬಂದರ್ ಮೇಲೇ ಇವತ್ತು ನಾವು ಅವ್ರಿಗೆ ಒತ್ತಾಯಪಡಿಸಿದ್ವಿ. ಏನು ಒತ್ತಾಯಪಡಿಸಿದ್ವಿ? ನೀವು ಇದನ್ನು ಸರಿಪಡಿಸ್ಬೇಕು ನೀವು ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೂ ಜೊತೆನೂ ಕೂಡ ಮಾತಾಡಿದ್ವಿ. ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ರೋಪ್ವೇ ಹಾಳಾಗಿದೆ, ಅದರ ಜೊತೆಗೆ ಬುಷ್ಗಳು ಹಾಳಾಗಿದ್ದಾವೆ, ಅದರ ಜೊತೆಗೆ ಕಬ್ಬಿಣದ ಎಲ್ಲ ಸಲಾಕೆಗಳು ಕೂಡ ತುಕ್ಕು ಹಿಡಿತಕ್ಕಂಥದ್ದಿದ್ದಾವೆ. ಅನಂತರ ಬುಷ್ಷಿಂಗೆ ಗ್ರೀಸಿಂಗ್ ಮಾಡಿಲ್ಲ. ಕಳೆದ ಸಾರಿ 6 ಕ್ರಸ್ಟ್ ಗೇಟ್ಗಳು ಹಾಳಾಗಿದ್ದರೆ ಇವತ್ತು 11 ಕ್ರಸ್ಟ್ ಗೇಟ್ಗಳು ಹಾಳಾಗಿದ್ದಾವೆ. ನೀರು ಪೋಲಾಗಿ ಹೋಗ್ತಿದೆ. ಇಂಥ ಸಂದರ್ಭದಲ್ಲಿ ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಲೇ ಕರಿತೇವೆ. ನಾವು ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಅಂತ ಕರಿತೇವೆ. ಆದರೆ ಖರ್ಚು ಹಾಕ್ತಿದ್ದಾರೆ, ಖರ್ಚುಗಳು ಮಾತ್ರ ನಿಂತಿಲ್ಲ. ಎಲ್ಲಿ ಹಣ ಬರ್ತದೆಯೋ ಅಲ್ಲಿ ಖರ್ಚು ಮಾಡ್ತಿದ್ದಾರೆ ಹೊರತು ಯಾವುದು ನಿಜವಾಗಿ ರೈತರಿಗೆ ಉಪಯೋಗ ಆಗ್ತದೆ, ಯಾವುದು. ಗದಗ್ನ ಹಮ್ಮಗಿ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅನ್ನೋ ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಕಳೆದ ವರ್ಷವೇ ಈ ಬ್ಯಾರೇಜ್ನ 6ಕ್ಕೂ ಹೆಚ್ಚು ಗೇಟ್ಗಳಲ್ಲಿ ಸಮಸ್ಯೆ ಇದೆ ಅನ್ನೋ ವರದಿ ಕೂಡ ಆಗಿತ್ತು. ಅದಾದ ನಂತರ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈಗ ಸದ್ಯಕ್ಕೆ ತಾವೇನು ಗಮನಿಸ್ತಾ ಇದ್ದೀರಿ, 26 ಗೇಟ್ ಇರ್ತಕ್ಕಂತಹ ಕ್ರಸ್ಟ್ ಗೇಟ್ ಇರ್ತಕ್ಕಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಈ ಬ್ಯಾರೇಜ್ನ 1, 3, 5, 10, 12, 13, 18, 23, 24 ಮತ್ತು 25, 26 ಗೇಟ್ಗಳಲ್ಲಿ ಅನೇಕ ಸಮಸ್ಯೆಗಳಿವೆ. ಅದರಲ್ಲಿಯೂ ಕೂಡ ಈ ವೀಲ್ಗಳ ಅಲೈನ್ಮೆಂಟ್ ಆಗಿಲ್ಲ. ತಾವೇನು ಗಮನಿಸ್ತಾ ಇದ್ದೀರಿ, ಈ ರೋಪ್ಗಳೇನಿದೆ, ಈ ರೋಪ್ಗಳು ಕೂಡ ಸರಿಯಾಗಿ ಅಲೈನ್ ಆಗಿಲ್ಲ. ಅಂದರೆ ಅದರ ತಾವೇನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಈ ರೀತಿ ತನ್ನ ಅಲೈನ್ಮೆಂಟನ್ನು ತಪ್ಪಿರ್ತಕ್ಕಂಥದ್ದು. ಅಂದರೆ ಬ್ಯಾಲೆನ್ಸಿಂಗ್ ಆಗಿರಬೇಕಾಗುತ್ತೆ, ಆ ಬ್ಯಾಲೆನ್ಸ್ ಇಲ್ಲ. ಹೀಗಾಗಿ ಇದರ ಅಂದರೆ ಗೇಟನ್ನು ಕ್ಲೋಸ್ ಮಾಡುವಾಗ ಮತ್ತು ಎತ್ತುವಾಗ ಸಮಸ್ಯೆ ಆಗಬಹುದು ಅನ್ನೋದು ಕೂಡ ಇಲ್ಲಿಯ ರೈತರ ವಾದ ಆಗಿದೆ. ಮತ್ತು ಪಕ್ಕದಲ್ಲೇ ದೃಶ್ಯಾವಳಿಗಳಲ್ಲಿ ಕೂಡ ತಾವು ಗಮನಿಸ್ಬೋದು, ಈ ರಬ್ಬರ್ ಸೀಲ್ಗಳಿರುತ್ತೆ. ಆ ರಬ್ಬರ್ ಸೀಲ್ಗಳು ಕೂಡ ಈಗ ಡ್ಯಾಮೇಜ್ ಆಗಿರೋದು. ಆ ಡ್ಯಾಮೇಜ್ ಆಗಿರೋದ್ರಿಂದ ತಾವೇನು ಅಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಕ್ಲೋಸ್ ಗೇಟ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ನೀರು ಪೋಲಾಗುತ್ತೆ. ಇದೇ ರೀತಿ ಸುಮಾರು 11 ಗೇಟ್ಗಳಲ್ಲಿ ಕೂಡ ನೀರು ಪೋಲಾಗುತ್ತೆ. ಕಳೆದ ವರ್ಷವೂ ಕೂಡ ವರದಿಯಾದ ನಂತರ ಕೂಡ ಜಿಲ್ಲಾಡಳಿತ ಎಚ್ಚೆತ್ತು ಇದನ್ನು ರಿಪೇರಿ ಮಾಡಿಸ್ತೇವೆ ಅನ್ನೋ ಹೇಳಿಕೆಯನ್ನು ನೀಡಿತ್ತು. ಆದರೆ ಯಾವುದೇ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬರ್ತಾ ಇದೆ. ಹಿಪ್ಪರಗ ಬ್ರಿಡ್ಜ್ನ ಗೇಟ್ ಮುರಿದು ಅನಾಹುತ ಆಗಿತ್ತು. ಜೊತೆಗೆ ತುಂಗಭದ್ರಾ ನದಿಯ ಗೇಟ್ಗಳು ಕೂಡ ಡ್ಯಾಮೇಜ್ ಆಗಿ ಸಾಕಷ್ಟು ಅನಾಹುತ ಆಗಿತ್ತು. ಹೀಗಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ರೀತಿ ಮುಂದುವರೆದ್ರೆ ಸಮಸ್ಯೆ ಆಗುತ್ತೆ. ಅಂದರೆ ಏನು 3 TMC ಸಾಮರ್ಥ್ಯದ ಏನು ಬ್ಯಾರೇಜ್ ಏನಿದೆ, ಇದರಲ್ಲಿ ಸರಿಸುಮಾರು 1 TMC ಮಾತ್ರ ಇಲ್ಲಿ ನೀರನ್ನು ಸಂಗ್ರಹ ಮಾಡಲಾಗುತ್ತೆ. ಯಾಕಂದರೆ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರು ಸಂಗ್ರಹ ಆದಲ್ಲಿ ಹಿನ್ನೀರಿನಿಂದಾಗಿ 3-4 ಗ್ರಾಮಗಳಿಗೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹ ಮಾಡಲಾಗುತ್ತೆ. ಈ ರೀತಿ ಅದರಲ್ಲೂ ಕೂಡ ಮತ್ತೆ ಪೋಲಾದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಹುದು ಅನ್ನೋದು ಕೂಡ ರೈತರ ಆಗ್ರಹ ಆಗಿದೆ. ಈ ಬಗ್ಗೆ ಅಧಿಕಾರಿಗಳು ಅಂದರೆ ಕಳೆದ ವರ್ಷವೂ ಕೂಡ ಇದನ್ನು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿದೆ, ರಿಪೇರಿ ಮಾಡಿಸ್ತೇವೆ ಅಂತ ಹೇಳಲಾಗಿತ್ತು. ಅಧಿಕಾರಿಗಳನ್ನು ಈಗಲೂ ಕೂಡ ಕೇಳಿದಂಥ ಸಂದರ್ಭದಲ್ಲಿ
ಸಣ್ಣ ಪುಟ್ಟ ರಿಪೇರಿಗಳಾಗಿದೆ, ಇನ್ನೂ ಕೆಲ ರಿಪೇರಿಗಳು ಆಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಸರಿಯಾದ ಗ್ರೀಸಿಂಗ್ ಆಗಿಲ್ಲ, ಅಲೈನ್ಮೆಂಟ್ ಆಗಿಲ್ಲ, ಗೇಟ್ಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳಿದೆ. ಈ ಬಗ್ಗೆ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.